ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಂದು ಇದು 3ನೇ ವಿಡಿಯೋ. ನಿಜವಾಗೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಅದು ಹೆಂಗಾಗುತ್ತೋ ಏನೋ, ಯಾರು ಸಪೋರ್ಟ್ ಮಾಡ್ತೀರೋ ಅವ್ರಿಗೆಲ್ಲ ನಿಜವಾಗ್ಲೂ ಇಲ್ಲಿದ್ದರೆ ಶಿರಸಾಷ್ಟಾಂಗ ನಮಸ್ಕಾರ. ನಾನು ಪೂಜೆ ಮಾಡೋ ದೇವ್ರಿಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೂ ಒಂದು ರೆಸಿಪಿ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸ್ವಲ್ಪ ಸಬ್ಬಕ್ಕಿ ಅದೆಲ್ಲ ಇದೆ, ಸ್ವಲ್ಪ ವೆರೈಟಿ ಅಡುಗೆನೇ ಮಾಡ್ತಾ ಇದ್ದೀನಿ. ವೆರೈಟಿ ಅಂತ ಏನಿಲ್ಲ, ಅದು ಸಿಂಪಲ್ ಇರುತ್ತೆ, ಅಂದರೆ ಈಸಿಯಾಗಿರುತ್ತೆ ನಾನು ಮಾಡೋದು. ಸ್ವಲ್ಪ ನಿಮಗೂ ಇಷ್ಟ ಆದರೂ ಆಗ್ಬೋದು. ಅದೇ ಥರ ಸ್ವಲ್ಪ ವೆಜಿಟೇಬಲ್ಸು ಎಲ್ಲ ಇರುತ್ತೆ, ಸ್ವಲ್ಪ ಸೈಡ್ ಡಿಶ್ ಎಲ್ಲ ಇರುತ್ತೆ. ಹೆಲ್ತಿ ಫುಡ್ ಥರ ತೋರಿಸ್ತಾ ಇರ್ತೀನಿ ನಾನು, ನಿಮಗೂ ಇಷ್ಟ ಆದರೂ ಆಗ್ಬೋದು. ನಾನು ಸ್ವಲ್ಪ ಸಬ್ಬಕ್ಕಿ ಇದ್ದು ಅವು ಸ್ವಲ್ಪ ಅದನ್ನು ತೊಳೆದ್ಬಿಟ್ಟು ಹಾಗೆ ನೀರೆಲ್ಲ ಬಸ್ಬಿಟ್ಟು ಹಾಗೆ ಸ್ವಲ್ಪ ನೀರು ಬಿಟ್ಟು ಇಟ್ಟಿರ್ತೀನಿ. ಅದು ಹಾಗೆ ಅಳ್ಳುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ಸೊಪ್ಪೆಲ್ಲ ಜಾಸ್ತಿ ತಂದುಬಿಟ್ಟಿದ್ರು. ಒಂದು 3-4 ಥರ ವೆರೈಟಿ ಸೊಪ್ಪಿದ್ದು ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಪಪ್ಪು ಮಾಡೋಣ ಅಂತ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ತೊಳಿತೀನಿ. ಇದು ಸ್ವಲ್ಪ ಸೊಪ್ಪು ತೊಳಿಬೇಕಂದ್ರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಬೇಕು, ಮತ್ತು ನೀರು ಹಾಕಿ ಸ್ವಲ್ಪ ಒಂದು ಅರ್ಧ ತಾಸಾದರೂ ಬಿಡಬೇಕು. ಯಾಕಂದರೆ ಅದರಲ್ಲಿ ಸೊಪ್ಪಲ್ಲಿ ಮಣ್ಣು ಹಾಗೆ ಕುಂತಿರುತ್ತಲ್ಲ, ಅದೆಲ್ಲ ಇಳ್ಕೊಳ್ಳಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಹಾಗೆ ಇಟ್ಟರೆ ಅದು ಇಳ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾನು ಇದಕ್ಕೆಲ್ಲ ಸೊಪ್ಪಿಗೆ ಪಪ್ಪು ಮಾಡಲಿಕ್ಕೆಲ್ಲ ಜೋಡಿಸ್ಕೋಬೇಕಲ್ಲ, ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಏನೇ ಆಗಲಿ ನಾವು ಕೂತ್ಕೊಂಡು ಬೆಳ್ಳುಳ್ಳಿ ಸುಲಿಬೇಕಾರೆ, ಈರುಳ್ಳಿ ಹಚ್ಬೇಕಾರೆ, ತರಕಾರಿ ಹಚ್ಬೇಕಾದ್ರೆ ಸ್ವಲ್ಪ ಮ್ಯಾಕ್ಸಿಮಮ್ ಕೂತ್ಕೊಂಡು ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಯಾಕಂದರೆ ಹಿಂದಿನ ಕಾಲದವರು ಪ್ರತಿಯೊಂದು ಕೆಲಸನ ಕೂತ್ಕೊಂಡೇ ಮಾಡೋರು. ಅಡುಗೆ ಮಾಡೋದ್ರಿಂದ ಹಿಡಿದು ಒಲೆ ಊದೋದು, ಖಾರ ಹರಿಯೋದು, ಬಟ್ಟೆ ತೊಳೆಯೋದು ಎಲ್ಲ ಕೂತ್ಕೊಂಡು ಮಾಡೋರು. ಹಂಗಾಗಿ ಅವ್ರಿಗೆ ಕಾಲು ಕೈ ನೋವು ಅನ್ನೋದು ಬರ್ತಾ ಇರಲಿಲ್ಲ. ಹಾಗೇನು ಊಟನೂ ಅದೇ ಥರ ಇರೋದು. ಆದರೆ ಈಗಿನ ಊಟನೂ ಅದೇ ಥರ ಇರೋದಿಲ್ಲ. ಮತ್ತು ನಾವು ಪ್ರತಿಯೊಂದೂ ನಿಂತ್ಕೊಂಡೇ ಕೆಲಸ ಮಾಡ್ತಿರ್ತೀವಿ. ಒಂದು ತರಕಾರಿ ಹಚ್ಬೇಕಾದ್ರೂ ನಿಂತು ಮಾಡ್ತೀವಿ, ಒಂದು ಬಟ್ಟೆ ಒಗಿಬೇಕಾದ್ರೂ ನಿಂತು ಕೆಲಸ ಮಾಡ್ತೀವಿ, ಒಂದು ನೆಲ ಒರೆಸ್ಬೇಕಾದ್ರೂ ನಿಂತು ಕೆಲಸ ಮಾಡ್ತಿರ್ತೀವಿ. ಪ್ರತಿಯೊಂದು ನಿಂತು ಮಾಡೋದ್ರಿಂದ ಕಾಲು ಮಂಡಿ ಮೇಲೆ ಜಾಸ್ತಿ ಹೊಜೆ ಬಿದ್ದು ಕಾಲು ನೋವು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಕೂತ್ಕೊಂಡು ಟ್ರೈ ಮಾಡ್ತೀನಿ. ಅದಾದಮೇಲೆ ಪಪ್ಪು ಮಾಡಲಿಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿಬಿಟ್ಟಿದ್ದೀನಿ, ಟೊಮೊಟೊ ಹಾಕಿಬಿಟ್ಟಿದ್ದೀನಿ, ಅಲ್ಲ ಹಾಕ್ಬಿಟ್ಟು ಬೇಳೆ ತೊಳೆದು ರೆಡಿ ಮಾಡಿಟ್ಟಿದ್ನಲ್ಲ ಅದು ಹಾಕಿಬಿಟ್ಟು ಸ್ವಲ್ಪ ಹಸಿಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹೊಂಬ್ಕಾಳು, ಜೀರಾ, ಮೆಂತ್ಯ ಹಾಕಿಬಿಟ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆ ಮೂರನ್ನು ಹಾಕಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಕಿಬಿಟ್ಟು ಉಪ್ಪು ಹಾಕಲ್ಲ. ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ನೀಟಾಗಿ ಕ್ಲೀನಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ ನಾನು ಉಪ್ಪು ಹಾಕದಲ್ಲೇ ಬೇಯಿಸ್ತೀನಿ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆಮೇಲೆ ಬೇಕಾದ್ರೆ ಉಪ್ಪು ಹಾಕ್ಬೋದು. ಇದು ಮಸಪ್ಪಿಗೆಲ್ಲ ಏನಾಗಲ್ಲ, ಪಪ್ಪು ಆ ಥರ ಮಾಡಿರೋ ಉಪ್ಪು ಹಾಕದಲ್ಲೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿಲ್ಲಿ ಎಷ್ಟೇ ಆಗಲಿ ತರಕಾರಿ ಕೆಳಗೆ ಕೂತ್ಕೊಂಡು ಹಚ್ಚೋಣ ಅಂತ ಅಂದ್ರೂ ನಿಂತ್ಕೊಂಡೆ ಹಚ್ಚಿದೆ, ಸ್ವಲ್ಪ ಹಚ್ಚಿದೆ ನಿಮಗೆ ತೋರಿಸ್ಲಿಕ್ಕೆ. ಆಮೇಲಿದ್ದ ನಾನು ಕೂತ್ಕೊಂಡೆ ಕೆಲಸ ಮಾಡ್ಕೊಂಡೆ ನಾನು. ಅದಾದಮೇಲೆ ಅದು ಹಚ್ಚಿಟ್ಬಿಟ್ಟೆ. ಈಗ ಅದನ್ನು ಆ ಕಡೆಗೆ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ಕುಕ್ಕರ್ ಕೂಗ್ಲಿಕ್ಕೆ ಇಟ್ಟಿದ್ದೀನಿ, ಈ ಕಡೆ ಶೇಂಗಾ ಬೀಜ ಹುರಿಲಿಕ್ಕೆ ಇಟ್ಟಿದ್ದೀನಿ. ಆದರೆ ನನ್ನ ಸ್ಟವ್ ಖಾಲಿ ಆಗೋಗ್ಬಿಟ್ಟಿರುತ್ತೆ. ನನ್ನ ಜೀವನದಾಗೆ ಏನಕ್ಕೆ ಭಯ ಪಡ್ತಿದ್ದೀನಿ ಅಂದರೆ, ನಿಜವಾಗ್ಲೂ ನಾನು ಇಷ್ಟು ವರ್ಷ ಆಗೈತೆ ನಾನು ಸಿಲಿಂಡ್ರ್ ನಾನು ಫಿಕ್ಸ್ ಮಾಡೇ ಇಲ್ಲ. ಪ್ರತಿಯೊಂದು ಸಿಲಿಂಡ್ರ್ ಫಿಕ್ಸ್ ಮಾಡ್ಬೇಕಂದ್ರೆ ನಮ್ಮ ಮನೆಯವ್ರು ಬರಬೇಕು, ಫಿಕ್ಸ್ ಮಾಡಬೇಕು, ಇಲ್ಲಾಂದರೆ ನಾನು ಮಾಡೋದೇ ಇಲ್ಲ. ನನಗೆ ಅದೊಂದು ಭಾಳ ಭಯ. ನನಗೆ ಸಿಲಿಂಡ್ರ್ ಇಡೋದೆಲ್ಲ ನೋಡಿದ್ದೀನಿ, ಎಲ್ಲ ಗೊತ್ತು, ಆದ್ರೂ ನನಗೆ ಅದು ಇಡಬೇಕಂದ್ರೆ ನಿಜವಾಗ್ ತುಂಬ ಅಂದರೆ ತುಂಬ ಭಯ ನನಗೆ. ಅದಕ್ಕೋಸ್ಕರ ನಾನು ಅವ್ರು ಬರೋವರೆಗೂ ಹಾಗೆ ವೆಯ್ಟ್ ಮಾಡಿ ಹಂಗೆ ಇಟ್ಟಿದ್ದೀನಿ. ಈಗ ಅವರು ನಮ್ಮ ಮನೆಯವ್ರು ಫೋನ್ ಮಾಡಿದೆ, ಯಾರೋ ಬರ್ತಾ ಇದ್ದೀವಿ ಅಂತಂದರು. ಹಂಗಾಗಿ ಮತ್ತು ಸರ್ಬತ್ ಮಾಡಿ ಇಟ್ಕೊಳ್ಳೋಣ ಅಂತೂ ಸರ್ಬತ್ಗೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬಂದ ತಕ್ಷಣ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಟೀ ಮಾಡ್ಬೇಕಂದ್ರೆ ಸ್ಟವ್ ಬಂದು ಸಿಲಿಂಡ್ರ್ ಹಾಕಿ ಮತ್ತು ಕಾದು ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸರ್ಬತ್ ಮಾಡಿ ಇಟ್ಬಿಟ್ರೆ ಆಯ್ತಂತ. ಈ ಕಡೆ ನನ್ನ ಬೆಡ್ ಕವರೆಲ್ಲ ಸ್ವಲ್ಪ ಕೊಳೆ ಆಗಿತ್ತು, ಅದನ್ನು ಸ್ವಲ್ಪ ಬೆಡ್ ಕವರ್ ತೆಗೆದು ಈಗ ಬೆಡ್ ಕವರ್ ಬೇರೆ ಹಾಸ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಸಿಲಿಂಡ್ರ್ ಖಾಲಿ ಆಗೈತೆ, ಅಲ್ಲಿ ಅಡುಗೆ ಮಾಡೋ ಪರಿಸ್ಥಿತಿ ನಾನಿಲ್ಲ. ಹಂಗಾಗಿ ಮತ್ತು ಈ ಕಡೆಗೆ ಬಂದು ಏನೇನು ಮಿಕ್ಕಿರೋ ಕೆಲಸಗಳು ಇರುತ್ತೋ ಅದನ್ನು ಕೆಲಸದ ಟೈಮಲ್ಲಿ ಸ್ವಲ್ಪ ಟೈಮ್ ಇದ್ದ ಮಾಡ್ಕೊಳ್ಳೋದು. ನಾನು ಈ ಬೆಡ್ ಕವರ್ ಕೂಡ ನಾನು ನಿಮ್ಗೆ ಹೇಳಿದ್ದೆ, ಆನ್ಲೈನಲ್ಲಿ ತರಿಸಿದ್ದು 350 ರುಪೀಸ್ ಏನೋ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಏನಿಲ್ಲ ಅಂತ ಅಂದ್ರೂ ಪ್ಯೂರ್ ಕಾಟನ್ ಇದೆ. 2 ಪಿಲ್ಲೋ ಕವರ್ ಬಂದಿದ್ದಾವೆ, ಮತ್ತು ಇದ್ರಾಗ ಸಪ್ರೇಟ್ 2 ಬೇಬಿ ಪಿಲ್ಲೋ ಥರ ಬಂದಿದ್ದಾವೆ. ಅದು ಕೂಡ ಅವರೇ ಕೊಟ್ಟಿದ್ದಾರೆ. ಪಿಲ್ಲೋ ಕವರ್ ಅಲ್ಲ, ಪಿಲ್ಲೋ ಸಮೇತ ಇದ್ದಾವೆ. ತುಂಬ ಚೆನ್ನಾಗೈತೆ ನೋಡಿ, ನೋಡೋಕ್ಕೂ ತುಂಬ ಚೆನ್ನಾಗೈತೆ. ಈಗ ನಮ್ಮ ಮನೆಯವ್ರು ಬಂದಾದಮೇಲೆ ಅವರು ಸಿಲಿಂಡ್ರ್ ಫಿಕ್ಸ್ ಮಾಡಿದೆ ಆದಮೇಲೆ ಮತ್ತು ಈಗ ನಾನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶೇಂಗಾ ಬೀಜ ಮತ್ತು ಹಿನ್ನ ಎಲ್ಲ ಹುರಿದೆ, ಮತ್ತು ಅನ್ನ ಪಪ್ಪುದೇನೋ ಓಕೆ, ಅನ್ನ ಕೂಡ ಇಟ್ಟಿದ್ನಲ್ಲ ಅದು ಸ್ವಲ್ಪ ಭಯ ಆಗಿಬಿಟ್ಟಿತ್ತು. ಅರ್ಧಂಬರ್ಧ ಆದರೆ ಸ್ವಲ್ಪ ಕೆಟ್ಟೋಗುತ್ತೆ ಅಂತ. ಅದು ಕೂಡ ಹೆಂಗ ಪೂರ್ತಿ ನೀಟಾಗಿ ಆಯಿತು. ಅದಾದಮೇಲೆ ಈಗ ನಾನು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಮತ್ತು ಕರಿಬೇವು ಹಾಕಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ತೊಂಡೆಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆಗೋಷ್ಟೊತ್ತಿಗೆ ಈ ಕಡೆ ಶೇಂಗಾ ಬೀಜ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹುರಿದಿರೋದನ್ನು ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಡ್ರೈ ಪೇಸ್ಟು, ನೀರು ಹಾಕ್ತಾಯಿಲ್ಲ, ಪೌಡರ್ ಥರ ಮಾಡ್ತಾಯಿದ್ದೀನಿ. ಈ ಕಡೆ ಇದು ತೊಂಡೆಕಾಯಿಗೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಮಿಕ್ಸ್ ಮಾಡಿ ಅದು ಬೆಂದಾದಮೇಲೆ ಈ ಪೌಡರ್ ನಾವು ರುಬ್ಬಿದ್ವಲ್ಲ ಈ ಪೌಡರ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ. ಡ್ರೈ ಪಲ್ಯಗಳು ಯಾಕಂದರೆ ಮ್ಯಾಕ್ಸಿಮಮ್ ಪಲ್ಯಗಳು ತರಕಾರಿ ಜಾಸ್ತಿ ತಿನ್ನಬೇಕು ಅಲ್ಲ ತರಕಾರಿ, ಅದಕ್ಕೆ ಈ ಥರ ಡ್ರೈ ಪಲ್ಯಗಳು ಅಂದರೆ ಸ್ವಲ್ಪ ನೀಟಾಗಿ ತಿಂತೀವಿ, ಒಳಗೆ ಹೋಗುತ್ತೆ. ಸ್ವಲ್ಪ ಪಲ್ಯ ಅಂದರೆ ಬೇರೆ ಥರ ಚಪಾತಿ ಪಲ್ಯ ಆ ಥರ ಎಲ್ಲ ಮಾಡ್ತೀವಲ್ಲ, ಅದು ಸ್ವಲ್ಪ ನೀರಿದ್ದರೆ ಸ್ವಲ್ಪ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಈ ಥರ ಡ್ರೈ ಪಲ್ಯ ಆದರೆ ನೀಟಾಗಿ ಈಸಿಯಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಿನ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ಡ್ರೈ ಪಲ್ಯ ಮಾಡ್ತಿದ್ದೀನಿ. ತುಂಬ ಚೆನ್ನಾಗೇ ಐತೆ. ನಾನು ಬಿಸಿದು ಬಾಯಿಗೆ ಹಾಕ್ಕೊಂಡೆ, ತುಂಬ ನೋಡೋಕೆ ಮಸ್ತ್ ಇದೆ. ಅದು ತಿನ್ನೋಕೆ ಕೂಡ ರುಚಿನೇ ಇರುತ್ತೆ, ತುಂಬ ಟೇಸ್ಟಿಯಾಗೇ ಇರುತ್ತೆ. ಒಂದು ಸರಿ ನೀವು ಇದೇ ಥರ ಟ್ರೈ ಮಾಡ್ಬೋದು. ಚೆನ್ನಾಗಿ ಬಂದಿತ್ತು ನೋಡಿ. ಈಗ ನಾನು ಬೇಳೆ ಬೆಂದಿದೆ, ಬೇಳೆ ಬಸ್ತಿರೋ ನೀರನ್ನು ಒಂದು ಸೈಡಿಗೆ ತೆಗ್ದಿದ್ದೀನಿ. ಇನ್ನೊಂದು ಸ್ವಲ್ಪ ಅದು ಎಲ್ಲ ಸೊಪ್ಪಿಂದಿರುತ್ತಲ್ಲ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಅದು ಮ್ಯಾಶ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಎಲ್ಲದನ್ನು ತೊಳ್ಕೊಂಡ್ಬಿಟ್ಟು ಈ ಕಡೆ ಸೈಡ್ಗೆ ಒಗ್ಗರಣೆಗೆ ಇಟ್ಟಿದ್ದೀನಿ. ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಸೊಪ್ಪು ಚೆನ್ನಾಗಿ ಬೆಂದಿರೋದೆಲ್ಲ ಮ್ಯಾಶ್ ಮಾಡಿರೋದು ಪಪ್ಪನ್ನು ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಆಲ್ರೆಡಿ ಕುದ್ದಿದೆ, ನಾವಿನ್ನೇನೋ ಅದಕ್ಕೆ ಎಕ್ಸ್ಟ್ರಾ ಏನೂ ಹಾಕಿಲ್ಲ. ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಕುದಿಲಿಕ್ಕೆ ಬಿಟ್ಬಿಟ್ಟು ಪ್ಲೇಟ್ ಮುಚ್ಚಿ ಅದಾದಮೇಲೆ ಅದನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ರೆ ಆಯಿತು. ಸಿಂಪಲ್ಲಾಗೆ ಪಪ್ಪು ಥರ ಆಗಿರುತ್ತೆ, ಗಟ್ಟಿ ಪಪ್ಪು ಥರನೇ ಬಂದಿರುತ್ತೆ. ಅದು ತಿಳಿ ನೀರು ಅಂತ ಅದು ಬಸ್ತಿರೋ ನೀರಿರುತ್ತಲ್ಲ ಅದಕ್ಕೆ ನಾನು ತಿಳಿ ಸಾರು ಅಂತ ಮಾಡ್ತಾಯಿದ್ದೀನಿ. ನಿಜವಾಗಿ ಅದಂತೂ ಕುಡಿಲಿಕ್ಕೆ ಅನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಆ ನೀರಲ್ಲೇ ಎಲ್ಲ ಇರುತ್ತೆ ಆಲ್ರೆಡಿ, ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಷ್ಟೇ. ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಅಲ್ಲ ಸಾರಿ ರಸಮ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಜೀರಿಗೆ ಅವೆಲ್ಲ ಹಾಕ್ಬಿಟ್ಟು ರಸಮ್ ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಬಿಟ್ರೆ ನಿಜವಾಗೂ ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಒಂಥರ ಪೆಪ್ಪರ್ ಸ್ಮೆಲ್ಲು, ಒಂಥರ ಸೂಪ್ ಥರ ಕುಡಿಲಿಕ್ಕೆ ಮತ್ತು ತಿಳಿ ಸಾರು ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಇದರಲ್ಲಿ ಎಲ್ಲ ಸೊಪ್ಪು ಅದೆಲ್ಲ ರಸ ಎಲ್ಲ ಬಿಟ್ಕೊಂಡಿರೋದ್ರಿಂದ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂದೆರಡು ಸರಿ ಕುದಿಸ್ಬೋದು, 1-2 ಮಿನಿಟ್ಸು. ಇಲ್ಲಾಂದರೆ ಹಾಗೇನಾದರೂ ನಾವು ಅದನ್ನು ರಿಸೀವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆಂದಿರುತ್ತೆ. ಆ ನೀರನ್ನು ವೇಸ್ಟ್ ಮಾಡೋಂಗಿಲ್ಲ, ಯಾಕಂದರೆ ನಾವು ಆ ನೀರು ಚೆಲ್ಬಿಟ್ರೆ ಇದರಲ್ಲೇ ಜಾಸ್ತಿ ಇರೋದೇ ಇದರಲ್ಲಿ ಬಸ್ತಿರೋ ನೀರಲ್ಲೇ. ಹಂಗಾಗಿ ಮತ್ತು ಅದನ್ನು ಹಾಕ್ಬಿಟ್ರೆ ತುಂಬ ಜಾಸ್ತಿ ಸಾಂಬಾರು ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಆ ನೀರನ್ನು ಸಪ್ರೇಟ್ ನೀರು ಮಾಡಿ ಈ ಕಡೆ ಗಟ್ಟಿ ಪಪ್ಪು ಥರ ಮಾಡಿಬಿಟ್ರೆ ಈ ಕಡೆ ರಸಮು ಆಗುತ್ತೆ, ಈ ಕಡೆ ಗಟ್ಟಿ ಪಪ್ಪು ಆಗುತ್ತೆ. ಅದಕ್ಕೋಸ್ಕರ ನಾನು ಸಬ್ಬಕ್ಕಿ ನೆಂದಿದ್ದಾವೆ, ಅದು ಪೂರ್ತಿ ಮೆತ್ತಗಾಗ್ಬಿಟ್ಟಿದ್ದಾವೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕರಿಬೇವು ಮತ್ತು ಇದೆಂಥದ್ದು ಆಲೂಗೆಡ್ಡೆ, ಪಟಾಟನ ಚಿಕ್ಕದಾಗಿ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಬಿಟ್ಟು ಈ ಕಡೆ ತರಕಾರಿ ಎಲ್ಲದನ್ನು ತೊಳೆದು ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿ ಎಲ್ಲ ಆಲೂಗೆಡ್ಡೆ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ ಅಷ್ಟೇ. ಅದು ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಅದು ಆಲೂಗೆಡ್ಡೆ ಸ್ವಲ್ಪ ಬೇಯೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ನೀರು ಹಾಕ್ದಲ್ಲೇ ಹಾಗೆ ಮುಚ್ಚಿಡೋಣ. ಅದು ಸ್ವಲ್ಪ ಹಾಗೆ ಬೆಂದುಬಿಡುತ್ತೆ. ಈಗ ಬೆಂದಾದಮೇಲೆ ನಾವೀಗ ಸಬ್ಬಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಮಸಾಲ ಪೌಡರ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ಮೊಬೈಲ್ ಆನ್ ಆಗೈತೆ ಅಂತ ಹಾಕ್ತಾಯಿದ್ದೀನಿ, ಅದು ಆನ್ ಆಗೇ ಇಲ್ಲ. ಮತ್ತೆ ಹೋಗಿ ನೋಡಿದಾಗ ಆನ್ ಆಗಿರಲಿಲ್ಲ, ಈಗ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಬೆಳಗ್ಗೆ ನಾಷ್ಟಕ್ಕೆಲ್ಲ ಆರಾಮಾಗಿ ಮಾಡ್ಬೋದು. ಯಾವಾಗಲೂ ಚಿತ್ರಾನ್ನ, ಪಲಾವು, ಉಪ್ಪಿಟ್ಟು ಈ ಥರ ಮಾಡ್ಕೊಂಡು ತಿಂತಾ ಇರ್ತೀವಲ್ಲ ಅದೇ ಥರ ಸಬ್ಬಕ್ಕಿಯಿಂದಲೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆಂದ ಇರುತ್ತೆ, ಸಿಂಪಲಾಗಿರುತ್ತೆ, ಈಸಿಯಾಗಿರುತ್ತೆ, ಹೊಸ ಟೈಪ್ ಅಂತಲೂ ಇರುತ್ತೆ. ಹಂಗಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡಬೇಕು ಅಷ್ಟೇ, ಅದರಲ್ಲೇ ನೀರು ಹಾಕೋಂಗಿಲ್ಲ. ನೀವು ಅಕಸ್ಮಾತ್ ನೀರು ಬೇಕು ಅಂತಂದರೆ ಒಂದು 2 ಸ್ಪೂನಷ್ಟು ನೀರು ಚಿಮ್ಮಿಸ್ಬಿಟ್ಟು ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಅದು ಪೂರ್ತಿ ನೀಟಾಗಿ ಅಳ್ಕೊಂಡ್ಬಿಡುತ್ತೆ ಅಷ್ಟೇ. ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಮೆತ್ತಗಾಗ್ಬಿಟ್ಟು ಒಂಥರ ಪಾಯಸದ ಥರ ಆಗಿಬಿಡುತ್ತೆ. ಆಲ್ರೆಡಿ ಅವು ಸಬ್ಬಕ್ಕಿ ಅಲ್ಲ, ಹಾಗಾಗಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಪೂರ್ತಿ ನೀಟಾಗಿ ನೆಂದಿರೋದ್ರಿಂದ ಅವಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಿಮ್ಮಲ್ಲಿಟ್ಟು ಹಾಗೆ ಮುಚ್ಚಿಟ್ಬಿಟ್ರೆ ಸಾಕು, ನೀಟಾಗಿ ಅಳ್ಕೊಂಡ್ಬಿಡುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಆಲ್ರೆಡಿ ನಿಮಗೆ ಮೀಶೋಯಿಂದ ಏನೆಲ್ಲ ಸಾಮಾನು ತರಿಸಿದ್ದೀನಿ ಅಂತ ಒಂದು ವಿಡಿಯೋನೇ ಮಾಡಿ ಹಾಕ್ಬಿಟ್ಟಿದ್ದೀನಿ. ಆ ವಿಡಿಯೋ ನೋಡಿರ್ತೀರ ಸಾಮಾನ್ಯ, ನೋಡಿರೋ ಜನ. ನನ್ನ ಹತ್ರ ಜಾಸ್ತಿ ಸಬ್ಸ್ಕ್ರೈಬರ್ ಇಲ್ಲ, 120 ಮೆಂಬರ್ಸ್ ಇದ್ದಾರೆ ಅಷ್ಟೇ. ನಿಜವಾಗೂ ಈ ವಿಡಿಯೋದಾಗ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅತಿ ಬೇಗ ನಾನು ಜಾಸ್ತಿ ದೊಡ್ಡ ಯೂಟ್ಯೂಬರ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ಇರಲೇಬೇಕು. ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ನಾವೇನಾದರೂ ಮಾಡೋಕ್ಕಾಗ್ತೈತೆ. ನಿಮ್ಮ ಆಶೀರ್ವಾದ ಇಲ್ಲಾಂದರೆ ಜೀವನದಲ್ಲಿ ನಾವು ಏನು ಮಾಡಲಿಕ್ಕಾಗಲ್ಲ. ಯಾರನ್ನ ಒಬ್ರು ಸಪೋರ್ಟಿಂಗ್ ಅಂತ ಇರಬೇಕು. ಸಪೋರ್ಟ್ ಮಾಡಲಿಲ್ಲ ಅಂದರೆ ಯಾರು ಏನು ಬೆಳೆಯೋದೇ ಇಲ್ಲ, ಬೆಳವಣಿಗೆಗೆ ಇರೋದಿಲ್ಲ. ನಾವು ಒಂದು ಗಿಡ ಬೆಳಿಬೇಕು ಅಂತಂದ್ರೂ ಅದಕ್ಕೆ ನೀರು ಹಾಕಿದಾಗ ಮಾತ್ರ ಅದು ಬೆಳೀತೈತೆ. ಬೆಳೆಯೋದು ಬೇಡ ಅಂತಂದರೆ ನೀರು ಹಾಕ್ತಾ ಇದ್ದರೆ ಬೆಳೆಯೋದಿಲ್ಲ. ಹಂಗೆ ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ನನಗೂ ಸಪೋರ್ಟ್ ಸಿಕ್ಕರೆ ಮಾತ್ರ ನನಗೂ ಏನಾದರೂ ಮಾಡಲಿಕ್ಕೆ, ಇದೇ ಥರ ವೀಡಿಯೋ ಮಾಡಲಿಕ್ಕೆ ನನಗೂ ಎನ್ಕರೇಜ್ ಬರುತ್ತೆ, ಮಾಡಲಿಕ್ಕೆ ಖುಷಿ ಅನಿಸುತ್ತೆ, ಮಾಡ್ತೀನಿ. ನಾನು ಮಾಡಿದ್ದು ನೀವು
ನೋಡಲಿಲ್ಲ, ಇಷ್ಟಪಡಲಿಲ್ಲ ಅಂತಂದರೆ ನನಗೂ ಬೋರ್ ಆಗಿಬಿಡುತ್ತೆ. ನಾನು ಮಾಡಲೋ ಬೇಡ ಅಂತ ಕನ್ಫ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನೇ ಆಗಲಿ ಹೆಣ್ಮಕ್ಳು ಮನೆಗೆ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಈ ಥರ ಮಾಡಿದರೆ ನನ್ನ ಲೈಫ್ ಸ್ಟೈಲು ಈ ಥರ ಬೇರೆಯವ್ರಿಗೆ ಇಷ್ಟ ಆದರೂ ಆಗ್ಬೋದು. ಲೈಫ್ ಸ್ಟೈಲ್ ಒಬ್ಬೊಬ್ರು ಲೈಫ್ ಸ್ಟೈಲ್ ನೋಡಿ, ನಾನು ಎಷ್ಟೋ ಲೈಫ್ ಸ್ಟೈಲ್ಗಳು ಬೇರೆಯವ್ರವೆಲ್ಲ ನೋಡಿನೇ ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೊಂಡಿದ್ದು. ಇಲ್ಲಾಂದರೆ ನನ್ನ ಲೈಫ್ ಸ್ಟೈಲು ನಾನು ಈ ಥರ ಚೇಂಜ್ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ. ಯೂಟ್ಯೂಬಿಂದ ನಿಜವಾಗೂ ಒಳ್ಳೆಯದೇ ಇದೆ. ಅದನ್ನು ಪಾಸಿಟಿವ್ ತಗೊಂಡ್ರೆ ಮಾತ್ರ ಒಳ್ಳೊಳ್ಳೆದನ್ನು ನೋಡಿ ಒಳ್ಳೊಳ್ಳೆದನ್ನು ಅಳವಡಿಸ್ಕೊಂಡಾಗ ಮಾತ್ರ ಒಳ್ಳೇದಾಗ್ತೈತೆ. ಅದೇ ಥರ ನನ್ನ ಲೈಫಲ್ಲೂ ಯೂಟ್ಯೂಬಿಂದಲೇ ನನ್ನ ಲೈಫು ಎಷ್ಟೋ ಚೇಂಜಸ್ ಆಗಿದೆ. ಅದೇ ಥರ ನನ್ನಿಂದಲೂ ಯಾರಿಗಾರು ಒಂದಿಬ್ಬರು ಮೂರಿಗಾದ್ರೂ ಚೇಂಜಸ್ ಆದರೂ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾಯಿದ್ದೀನಿ. ಇದು ನೋಡಿ ಪಲಾವ್ ಥರ ಐತೆ, ಅದ್ರ ಮೇಲೆ ಸ್ವಲ್ಪ ಶೇಂಗಾ ಹಾಕ್ಬಿಟ್ಟು ಈ ಥರ ತಿಂದರೆ ಊಟ ಚೆಂದಿರುತ್ತೆ. ನನಗೇನೋ ಸಾಕು ಸಿಂಪಲಾಗಿ ಇಷ್ಟೇ ಊಟ ಅಂತ ನಾನು ಇಷ್ಟನ್ನೇ ಹಾಕ್ಕೊಂಡೆ. ಆದರೆ ನಮ್ಮ ಮನೆಯವರಿಗೆ ರೈಸ್ ಇರಲೇಬೇಕಲ್ಲ, ಅದಕ್ಕೋಸ್ಕರ ಅವ್ರಿಗೆ ಸೈಡ್ ಈ ಥರ ಎಲ್ಲ ರೈಸು, ಪಪ್ಪು, ರಸಮು, ಪಲ್ಯ ಎಲ್ಲ ಈ ಥರ ಇಟ್ಟು ಏನಾದರೂ ಒಂದು ಊಟ ತಿನ್ನಬೇಕಂದ್ರೆ ಈ ಥರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಈ ವಿಡಿಯೋ ನಾನೇನೇ ಊಟ ಮಾಡ್ಬೇಕಾದ್ರೂ ಟಿ ವಿ ಹಾಕ್ಕೊಂಡೆ ಊಟ ಮಾಡ್ತಿರ್ತೀನಿ. ಅದಾದಮೇಲೆ ಟಿ ವಿನೇ ಯೂಸ್ ಮಾಡಲ್ಲ. ನಾನು ಯಾವಾಗ ಏನೇ ನೋಡ್ತಾ ಇದ್ರು ನಾನು ಮೊಬೈಲೇ ನೋಡ್ತಾ ಇರಬೇಕು. ನಾನು ಹೊಸದಾಗಿ ಮಾಡ್ತಾ ಇರೋದ್ರಿಂದ ಹೊಸದಾಗೆಲ್ಲ ಕಲಿಯೋದಿರುತ್ತೆ, ಮಾಡೋದಿರುತ್ತೆ. ಹಾಗಾಗಿ ಸ್ವಲ್ಪ ಮೊಬೈಲಲ್ಲೇ ಬಿದ್ದು ಉಳ್ಳಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು.